ಗೈಸ್ ತಿಂಡಿ ತಿನ್ನಕ್ಕೆ ಹೊರಗಡೆ ಹೋಗ್ಬೇಕು ಗೈಸ್. ನಂದು ಸ್ಕೂಟಿ ಬೇರೆ ಇಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಸ್ವಲ್ಪ ಲೇಟಾಗಿ ತಿಂಡಿ ತಿಂತೀನಿ. ನನಗೆ ಎಂತ ಗೊತ್ತಾ, ನನ್ನದು ಇದು ಲೈವ್ ಮಾಡ್ತೀನಿ ಅಲ್ವಾ, ಅದು ಸೌಂಡ್ ಬಾಕ್ಸ್ ಹೋಗಿದೆ ಗೈಸ್. ನಾನು ಅದಕ್ಕೆ ಮೊನ್ನೆಯಿಂದ ಒಮ್ಮೆ ಲೈವ್ ಎಲ್ಲ ಮಾಡ್ತಿರ್ಲಿಲ್ಲ. ತುಂಬ ಮಿಸ್ ಮಾಡ್ಕೊಳ್ತೀನಿ ಲೈವ್ ಎಲ್ಲ. ಅಂದರೆ ಜಾಸ್ತಿ ಲೈವ್ ಮಾಡ್ತಿದ್ದೆ ಅಲ್ಲ, ಸೊ ಹಾಗೆ ಇವಾಗ ನಾನು ಲೈವ್ ಮಾಡ್ತಿರುವಂಥ ಪ್ಲೇಸ್ ಇದ್ದು ಗೈಸ್, ಇಲ್ಲೆಲ್ಲ ಇದೆ, ಡ್ರೆಸ್ಸಸ್ ಇದೆ ಅಲ್ಲಿ ಹಾಗೆ ಎಲ್ಲ ಅಲ್ಲೆಲ್ಲ ಇಟ್ಟು ಹೋಗಿದ್ದೇನೆ ಗೈಸ್. ಬ್ಯುಸಿ ಇದೆ ಅಲ್ವಾ, ಸ್ವಲ್ಪನೂ ಕೂತ್ಕೊಳ್ಳಿಕ್ಕೆ ಟೈಮ್ ಇರಲಿಲ್ಲ. ಸೊ ಇವಾಗ ನೋಡುವ, ನಂದು ಕಂಪ್ಯೂಟರ್ ನನಗೆ ಮೊನ್ನೆಯಿಂದ ಟೆನ್ಷನ್ ಗೈಸ್. ನಾನು ಅಂದರೆ ಇದನ್ನೆಲ್ಲ ಡೈಲಿ ಆನ್ ಮಾಡಬೇಕಲ್ವಾ, ಸೊ ಆನ್ ಮಾಡೋದಿದ್ದರೆ ಇದು ಸಿಸ್ಟಮ್ ಎಲ್ಲ ಇದು ಎಂತ ಹಾಳಾಗ್ತದೆ. ಮತ್ತು ಒಂದು 20 ಡೇಸು ಎಲ್ಲ ಆನ್ ಮಾಡೋದಿದ್ದರೆ ಹೇಗೆ ಆಗ್ಬೋದು. ಹಾಗೆ ಸ್ವಲ್ಪ ಧೂಳು ಎಲ್ಲ ಬಂದಿದೆ, ಕ್ಲೀನ್ ಮಾಡಬೇಕು. ಮತ್ತು ಸೌಂಡ್ ಬಾಕ್ಸಲ್ಲಿ ಅದು ಏನೋ ಗೊಯ್ಯೋ ಅಂತ ಸೌಂಡ್ ಕೇಳ್ತಿತ್ತು. ಇವಾಗ ನಾನು ಚೇಂಜ್ ಮಾಡಿದೆ, ಇವಾಗ ಸೌಂಡ್ ಬರ್ತದೆ ಎಲ್ಲ ನೋಡಬೇಕು ಹೇಗೆ ಆಗ್ತದೆ ಅಂತ. ಇದು ಆಲ್ರೆಡಿ ಸ್ಕ್ರೀನ್ ಇಲ್ಲಿ ಸ್ವಲ್ಪ ಹೋಗಿದೆ, ನೋಡ್ತಿರ್ಬೋದು, ಕಾಣ್ತಿರ್ಬೋದು ಇಲ್ಲಿ ನೋಡಿ, ಇದು ಆಲ್ರೆಡಿ ಹೋಗಿದೆ ಸ್ವಲ್ಪ ಸ್ಕ್ರೀನು. ನೆಟ್ ನಾಟ್ ಕನೆಕ್ಟೆಡ್, ಸೌಂಡ್ ಇಲ್ಲ ಗೈಸ್. ಬಾಕ್ಸು ಹಾಳಾಗಿದೆ, ಇಲ್ಲಿ ನೋಡಿ ಸೌಂಡ್ ಇಲ್ಲ, ನಂದು ಲಾಗ್ ಆಗ್ತಾ ಇದೆ. ಅದು ಇಲ್ಲಿ ಈ ಬಟನನ್ನು, ಇಲ್ಲಿ ಏನೋ ಸೌಂಡ್ ಬರ್ತಿತ್ತು ನೋಡಿ, ಈ ಥರ ಸೌಂಡ್ ಬರ್ತಿತ್ತು. ಸೊ ಕಷ್ಟ ಆಗ್ತದೆ ಗೈಸ್ ವಿಡಿಯೋ ಮಾಡ್ತಾ ಹಾಕಲಿಕ್ಕೆ. ನೋಡಿ ಈ ಥರ ಗಯ ಅಂತ ಸೌಂಡ್ ಬರ್ತಿತ್ತು. ರಿಪೇರಿ ಮಾಡಿಸ್ಬೇಕಷ್ಟೇ ಗೈಸ್, ಯಾಕಂದರೆ ತುಂಬ ದಿನ ಆಯ್ತಲ್ವಾ. ಮೊನ್ನೆನೇ ರಿಪೇರಿ ಮಾಡಿಸ್ಬೇಕಿತ್ತು. ಇನ್ನು ಇದು ಎಲ್ಲಿ ಮಾಡಿಸ್ತಾರೆ ಗೊತ್ತಿಲ್ಲ, ಇನ್ನು ಸ್ವಲ್ಪ ಸರ್ಚ್ ಮಾಡಬೇಕು ಎಲ್ಲಿ ಹೋಮ್ ಥಿಯೇಟ್ರೆಲ್ಲ ಸರಿ ಮಾಡ್ತಾರೆ ಅಂತ. ಸೊ ಇವತ್ತು ಸರಿಯಾದರೆ ಒಂದು ಲೈವ್ ಮಾಡುವ ಅಂತ ಅಂದ್ಕೊಂಡಿದ್ದೆ. ಸೊ ಆಗಲ್ಲ ಇವತ್ತು, ಎಂತ ಮಾಡೋದು. ನನಗೆ ಬೇರೆ ಕೆಲಸ ಇದೆ ಗೈಸ್, ಅದನ್ನು ಮಾಡ್ತೀನಿ ಇವತ್ತು. ಆದರೂ ನೋಡಿ, ಇದು ನನ್ನ ಕಾಣಿಕೆ ಉಂಡಿ. ಇದರಲ್ಲಿ ನಾನು ಅದು ದಿನಕ್ಕೆ ಅಂತಲ್ಲ, ಇರುವಾಗ ಸ್ವಲ್ಪ ಅಮೌಂಟ್ ಹಾಕ್ತೀನಿ. ಫುಲ್ ಆದ ಮೇಲೆ ಓಪನ್ ಮಾಡ್ತೀನಿ ಗೈಸ್. ಎಷ್ಟು ಇದರಲ್ಲಿ ಎಷ್ಟು ಹಿಡಿಬೋದು, ಎಷ್ಟು ಸಾವಿರ ಹಿಡಿಬೋದು ಅಂತ ಹೇಳಿ. ಈಗ ಕಾಯಿನ್ ಮಾತ್ರ ಇರುತ್ತೆ.
ಹಾಗೆ ಎಂತ ಮಾಡೋದು. ಗೈಸ್, ಈ ಡ್ರೆಸ್ ನಂದು ರಿಸೆಪ್ಷನ್ಗೆ ಹಾಕಲಿಕ್ಕೆ. ಸೊ ಇಯರಿಂಗ್ಸ್ ಮ್ಯಾಚ್ ಆಗ್ತದಾ ಹೇಳಿ ಆಯಿತಾ. ಇಯರಿಂಗ್ಸ್ ಫಸ್ಟಿಗೆ ತಗೊಂಡು ಮತ್ತೆ ನಾನು ಡ್ರೆಸ್ ಚೂಸ್ ಮಾಡಿದ್ದು. ನನಗೆ ಈ ಇಯರಿಂಗ್ಸ್ ನೋಡುವಾಗ ತುಂಬ ಕ್ಯೂಟಾಗಿ ಅನ್ನಿಸ್ತು. ಸೊ ಅದು ಬೇಕು ಅಂತ ಆಯಿತು, ಅದಕ್ಕೋಸ್ಕರ ತಗೊಂಡೆ. ಮತ್ತು ಈ ಕಲರ್ ನನ್ನ ಹತ್ರ ಡ್ರೆಸ್ ಕೂಡ ಇರಲಿಲ್ಲ. ಈ ಪರ್ಪಲ್ ಇದ್ದೆ ನನ್ನ ಹತ್ರ ನಿಜವಾಗ್ಲೂ ಒಂದು, ಅದು ನನಗೆ ಈ ಕಲರ್ ಬೇಕಿತ್ತು. ಸೊ ಈ ಕಲರ್ ಸೇಮ್ ಇತ್ತು, ಆದರೆ ಅದು ಡಿಸೈನ್ ಏನೋ ನನಗೆ ಅಷ್ಟೊಂದು ಯುನಿಕ್ ಆಗಿರಲಿಲ್ಲ. ಸೊ ಅದು ಬೇಡ ಅಂತ ಆಯಿತು. ಸೊ ಇದು ಓಕೆ ಅಂತ ಅಂದ್ಕೊಂಡು ನಾನು ತಗೊಂಡೆ. ಇವಾಗ ನೋಡಿ ಹೇಗಿದೆ ನೋಡಿ. ಟಾಪ್ಸ್ ಈ ಥರ ಇದೆ, ಸ್ಲೀವ್ಸು ಕೂರಿಸಲಿಲ್ಲ ಯಾಕಂದರೆ ಬೇಡ ಅಂತ, ಇದಿಷ್ಟ ಆಗಲ್ಲ ಉಂಟಲ್ಲ ಶೋಲ್ಡರ್. ಸೊ ಹಾಗೆ ಇಲ್ಲಿ ಈ ಥರ ಫಿಟ್ಟಿಂಗ್ ಕೊಟ್ಟಿದ್ದೇನೆ, ತುಂಬ ಟೈಟ್ ಕೊಟ್ಟಿಲ್ಲ. ಸೊ ಈ ಥರ ಇದೆ ಗೈಸ್. ಇದು ಹರಿ ವರ್ಕ್ ಇದೆ, ಇಲ್ಲೇನೂ ಹರಿ ವರ್ಕ್ ಇದೆ, ಬಾಟಮ್ ಹತ್ರ ಸಹ ಹರಿ ವರ್ಕ್ ಇದೆ ಇಲ್ಲಿ. ಸೊ ಪ್ಲಾಜಾ ಪ್ಯಾಂಟ್ ಹೇಗಿದೆ ಅಂತೇಳಿ ಕಮೆಂಟ್ ಹಾಕಿ ಆಯಿತಾ. ನನಗೆ ಇಯರಿಂಗ್ಸ್ ತುಂಬ ಇಷ್ಟ, ಇಷ್ಟು ದೊಡ್ಡದೆಲ್ಲ ಹಾಕಲಿಕ್ಕೆ. ಸೊ ಹಳ್ಳಿ ಕಡೆ ಏನು ಹೇಳ್ತಾರೋ ತುಮಲ್ಲ ಬೆಂಡವಾಡ ಇತ್ತಲ್ಲ ಹಾಗೆ ಹೇಳ್ಬೋದು. ಹಾಗೆ ನೋ ಟೆನ್ಷನ್. ಪೇಟೆ ಕಡೆ ಏನು ಬೇಕಾದರೂ ಸ್ಟೈಲ್ ಮಾಡ್ಬೋದು ಗೈಸ್, ಆದರೆ ಹಳ್ಳಿ ಕಡೆ ಉಂಟಲ್ಲ ತುಂಬ ಕಷ್ಟ. ಎಲ್ಲದಕ್ಕೊಂದೊಂದು ಹೇಳ್ತಾರೆ, ಹಾಗೆ ಅವರು ಹೇಳ್ತಾರೆ ಅಂತ ಹೇಳ್ಕೊಂಡು ನಮಗೆ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲಲ್ಲ. ಸೊ ನಾವು ನಮ್ಮ ಸ್ಟೈಲ್ ಮಾಡಲೇಬೇಕು. ನಾನು ಎರಡು ಅಂದರೆ ಒಂದು ಈಗ ತಗೊಂಡ್ರೆ ಪ್ರೋಗ್ರಾಮಿಗೆ ಸಹ ಆಗ್ತದಲ್ಲ. ಸೊ ಹಾಗೆ ಎರಡು ಟೈಪಲ್ಲಿ ನಾನು ಥಿಂಕ್ ಮಾಡಿ ತೆಕ್ಕೊಳ್ಳೋಂಥದ್ದು. ಪ್ರೋಗ್ರಾಮಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ತೀವಿ ನಾವು ಡ್ರೆಸ್ ಎಲ್ಲ. ಇದಕ್ಕೆ ಪ್ಲಾಜಾ ಪ್ಯಾಂಟ್ ಬಂದಿದೆ, ತುಂಬ ಗ್ರ್ಯಾಂಡ್ ಏನಿಲ್ಲ, ಬಟ್ ಓಕೆ. ನನಗೆ ಈ ಕಲರ್ ತುಂಬ ಚೆಂದ ಕಾಣ್ತದೆ ಅಂತ ಅಂದ್ಕೊಳ್ತೀನಿ. ಇವಾಗಲೇ ಹೊರಡಲಿಲ್ಲಲ್ಲ, ಮೇಕಪ್ ಎಲ್ಲ ಮಾಡಿದ ನಂತರ ತುಂಬ ಚೆನ್ನಾಗಿ ಕಾಣ್ಬೋದು ಅಂತ ಆಗ್ತದೆ. ಸೊ ಈ ವಿಡಿಯೋನ ನಾನು ಮಾತ್ರ ಮದುವೆ ನಂತರ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಈ ವಿಡಿಯೋದ ಬಗ್ಗೆ ಎಡಿಟ್ ಮಾಡಿ ಇಟ್ಕೊಳ್ತೀನಿ, ಮತ್ತು ಒಂದೊಂದೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ವೀಡಿಯೋಸ್ ಪೆಂಡಿಂಗ್ ಇರ್ತದೆ ಇನ್ನು. ಎಂಗೇಜ್ಮೆಂಟಿದು, ಮೆಹಂದಿದು, ಮ್ಯಾರೇಜಿದು, ರಿಸೆಪ್ಷನ್ ಇದು. ಸೊ ಎಲ್ಲನೂ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ಸೊ ಈ ಡ್ರೆಸ್ಸಿನ ಬಗ್ಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದು ಮೈಸೂರಲ್ಲಿ ತಗೊಂಡಿರೋದು. ನಾನು ಡ್ರೆಸ್ ಆಫ್ಲೈನಲ್ಲೇ ನಾನು ಪರ್ಚೇಸ್ ಮಾಡ್ತೀನಿ, ಆನ್ಲೈನ್ ತುಂಬ ಕಮ್ಮಿ. ನನಗೆ ಫೋಟೋದಲ್ಲಿ ನೋಡಿದ ಹಾಗೆ ಬರೋದು ಕಮ್ಮಿ ಗೈಸ್. ಅದಕ್ಕೋಸ್ಕರ ಈ ಥರ 1,500 ಇದಕ್ಕೆ ಡ್ರೆಸ್ಸಿಗೆ. ಇವಾಗ ನನಗೆ ಫಿಟ್ ಮಾಡಿ ಹಾಕಿದ ನಂತರ ಇಷ್ಟ ಆಯಿತು. ಬಟ್ ಮೊನ್ನೆ ಅಲ್ಲಿ ಶಾಪಲ್ಲಿ ಹೋಗಿ ಒಂದು 5 ನಿಮಿಷದಲ್ಲಿ ತಗೊಂಡಿದ್ದೆ ಗೈಸ್. ತುಂಬ ಹೊತ್ತು ನನಗೆ ಕಾಯಿಸ್ಲಿಕ್ಕೆ ಆಗಲಿಲ್ಲ. ಒಬ್ಬಳೇ ಹೋದರೆ ಎಲ್ಲ ತುಂಬ ಹೊತ್ತು ನಾನು ಟೈಮ್ ಬೇಕಾಗ್ತದೆ ನನಗೆ ಪರ್ಚೇಸಿಗೆಲ್ಲ. ಸೊ ಯಾರ ಜೊತೆ ಆದರೂ ನಾನು ಹೋದರೆ ನನಗೇನೋ ಅವರನ್ನು ತುಂಬ ಹೊತ್ತು ವೆಯ್ಟ್ ಮಾಡಿಸೋದು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗೆ ಟಪಕ್ಕಂತ ತಗೊಂಡಿದ್ದೆ. ಆದ ನಂತರ ಮನಸ್ಸಲ್ಲಿ ಇದೇನೋ ಚೆನ್ನಾಗಿಲ್ವಾ ಅಂತ ಹಾಗೇ ಫೀಲ್ ಆಗ್ತಿತ್ತು. ಸೊ ಮತ್ತು ಮ್ಯಾರೇಜ್ ಇತ್ತು, ಮತ್ತು ಈ ಡ್ರೆಸ್ಸಿದು ಕಲರ್ ಸೇಮ್ ಕಲರ್ ಆಗ್ತದೆ ಗೈಸ್. ಎಂತ ಮಾಡೋದು. ಆದ ನಂತರ ತುಂಬ ಟೆನ್ಷನ್ ಆಯಿತು. ಬೇರೆ ಯಾವ ಕಲರ್ ನನಗೆ ಅಲ್ಲಿ ಅಷ್ಟೊಂದು ಇಷ್ಟನೂ ಆಗಲಿಲ್ಲ. ಸೊ ತಗೊಂಡೆ, ನೋಡುವ ಯಾವ ಥರ ಕಾಣ್ತದೆ ಅಂತ. ನೋಡಿ ಇವಾಗ ಇದನ್ನು ತೆಗೆದು ಇನ್ನೊಂದು ಫಿಟ್ಟಿಂಗ್ ಮಾಡಲಿಕ್ಕೆ ಉಂಟು ಗೈಸ್. ಇನ್ನೊಂದು ಡ್ರೆಸ್ ಅದನ್ನು ಹಾಕಿ ತೋರಿಸ್ತೀನಿ. ಇನ್ನೊಂದು ಡ್ರೆಸ್ ಇದೆ ಆಯಿತಾ. ಇದನ್ನು ನಾಳೆ ಪ್ರೋಗ್ರಾಮಿಗೆ ಹಾಕಬೇಕಂತ ಇದ್ದೇನೆ, ಹಾಗೆ ಫಿಟ್ಟಿಂಗ್ ಮಾಡಿದೆ. ಸೊ ಇದೆಲ್ಲ ಫಿಟ್ಟಿಂಗ್ ಮಾಡಬೇಕಂತಿಲ್ಲ, ಇದು ಸ್ಟ್ರೆಚಬಲ್ ಒಂಥರ.
ಹ್ಯಾಂಡ್ ಸ್ವಲ್ಪ ಲೂಸ್ ಇತ್ತು ನೋಡಿ, ಅದಕ್ಕೋಸ್ಕರ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಮಾಡಿದೆ. ಸೊ ಇದು ಸಹ ಹಾಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದಿದು ಬಂದು ಇಯರಿಂಗ್ಸ್ ಹಾಕಿದೆಲ್ಲ ಅದೇ ಮ್ಯಾಚ್ ಆಗ್ತದೆ ಗೈಸ್, ಅದೊಂದು ತುಂಬ ಖುಷಿ ಆಯಿತು. ಇಲ್ಲದಿದ್ದರೆ ನಾಳೆ ಪ್ರೋಗ್ರಾಮಿಗೆ ಇನ್ನೊಂದು ಇಯರಿಂಗ್ಸ್ ಬೇರೆ ತಗೊಳ್ಬೇಕು, ಮ್ಯಾಚ್ ಇದು ಇರಲಿಲ್ಲ. ಸೊ ಮ್ಯಾಚ್ ಆಗ್ತದೆ. ಇದು ತುಂಬ ಇಷ್ಟ ಆಯಿತು ನನಗೆ. ಇದಕ್ಕೆ 550 ಏನೋ ಕೊಟ್ಟಿದ್ದೇನೆ. ತುಂಬ ಇಲ್ಲಿ ನೋಡಿ, ಇಲ್ಲಿ ಡಿಸೈನ್ ಎಲ್ಲ ಒಂಥರ ಚೆನ್ನಾಗಿದೆ. ಹಾಗೆ ಲೈಕ್ ಆಗಿ ತಗೊಂಡದ್ದು ನಿಜವಾಗಿ. ಇದು ಕುಂಕುಮ ಫ್ಯಾಷನಲ್ಲಿ ಸಿಕ್ಕಿದ್ದು. ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಒಮ್ಮೆ ಹೋಗಿ ವಿಸಿಟ್ ಮಾಡಿ ಆಯಿತಾ. ಇದು ಪ್ರಮೋಷನ್ ಏನಲ್ಲ. ಸೊ ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಹೇಳಿದ್ದು. ನಿನ್ನೆ ನಾನು ಅಕ್ಕನನ್ನು ಕರ್ಕೊಂಡೋಗಿದ್ದೆ. ಅಲ್ಲಿ ಅಕ್ಕನ ಮಕ್ಕಳಿಗೆ ಎಷ್ಟು ಚೆನ್ನಾಗಿರೋದು ಸಿಕ್ಕಿದೆ ಗೊತ್ತಾ. ನಾಡಿದ್ದು ಮದುವೆ ಹೊತ್ತು ಅವರು ಆ ಡ್ರೆಸ್ ಹಾಕುವಾಗ ನಾನು ಅದನ್ನು ವೀಡಿಯೋ ಮಾಡ್ತೀನಿ, ಹೇಳ್ತೀನಿ ಅದು ಯಾವ ಥರ ಇದೆ ಡ್ರೆಸ್ ಅಂತ. ಓಕೆ, ಇದರಲ್ಲಿ ಈ 2 ಡ್ರೆಸ್ಸಲ್ಲಿ ಯಾವ ಡ್ರೆಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳಿ ಗೈಸ್. ನೋಡಿ, ಇದು ಇಲ್ಲಿ ಸ್ವಲ್ಪ ಡೀಪು ಇದ್ದಾಗೆ ಉಂಟು ಗೈಸ್, ಆದರೆ ಓಕೆ ಪರವಾಗಿಲ್ಲ. ಸ್ವಲ್ಪ ಬ್ರಾಡ್ ಇದ್ದಾಗೆ ಆಗ್ತಾ ಉಂಟು ನನಗೆ. ಸೊ ಆದರೂ ಓಕೆ, ತುಂಬ ಯುನೀಕ್ ಆಗಿದೆ ಡಿಸೈನ್. ಇದು ನೋಡಿ ಫ್ರಂಟ್ ಈ ಥರ ಇಷ್ಟ ಆಯಿತು. ಗಮ್ಮಂದರೆ ಟಪ್ಪ ಹೋಗ್ತದಲ್ಲ, ಅದಕ್ಕೋಸ್ಕರ ನೋಡಿದೆ. ಸೊ ಓಕೆ, 2 ಸಹ ಫಿಟ್ಟಿಂಗ್ ಆಯಿತು. ನನ್ನ ಕೆಲಸ ಆಯಿತು. ಇನ್ನು ನಾನು ಶಾಪಿಂಗಿಗೆ ಹೊರಡ್ತೀನಿ ಗೈಸ್. ಇಷ್ಟು ಫಿಟ್ಟಿಂಗ್ ಆಯಿತು ಗೈಸ್, ಫಿಟ್ಟಿಂಗ್ ಎಲ್ಲ ಮಾಡಿ ಆಯಿತು. ಸೊ ಇದನ್ನು ಫಸ್ಟಿಗೆ ಬ್ಯಾಗಲ್ಲಿ ಇಡುವಾಗ ಮತ್ತೆ ನನಗೆ ನಾಡಿದ್ದು ಒಂದು ಹುಡುಕುವಾಗ ಒಂದು ಸಿಗಲಿಕ್ಕಿಲ್ಲ. ಹಾಗೆ ಫಸ್ಟಿಗೆ ಮನೆಗೆ ಯಾವುದೆಲ್ಲ ಇಟ್ಕೊಂಡು ಹೋಗ್ತೇನೆ ಅದನ್ನೆಲ್ಲ ಬ್ಯಾಗಿಗೆ ಪ್ಯಾಕ್ ಮಾಡಬೇಕು. ಸೊ ನಾಳೆ ಪ್ರೋಗ್ರಾಮ್ ಮುಗಿಸಿ ಸೀದಾ ಹೋಗೋದು ಗೈಸ್ ಮನೆಗೆ. ಪ್ರೋಗ್ರಾಮ್ ಮುಗಿಸಿ ಗೈಸ್, ನಾನು ನನ್ನ ಫೇಸಿಗೆ ಗೋಲ್ಡನ್ ಗ್ಲೋ ಆಗ್ತಾಯಿದ್ದೀನಿ ಅಂತ. ಗೋಲ್ಡನ್ ಗ್ಲೋ ಇದು ನಾನು ಜಾಸ್ತಿ ವಾರಕ್ಕೆ 1 ಸಾರಿಯನ್ನು ಅಪ್ಲೈ ಮಾಡ್ತೀನಿ ಫೇಸಿಗೆ. ಸೊ ಇವತ್ತು ಅಪ್ಲೈ ಮಾಡುವ ಅಂತ ಮನಸ್ಸಾಯಿತು. ಹೀಗೆ ತುಂಬ ಟ್ಯಾನ್ ಆಗಿದೆ ನನ್ನದು ಫೇಸ್ ಎಲ್ಲ. ಯಾಕಂದರೆ ನಾನು ಮನೆ ಕಡೆ ಹೋಗಿದ್ದೆ ಅಲ್ವಾ, ಅಲ್ಲಿ ತುಂಬ ಅಂದರೆ ತುಂಬ ಶೆಕೆ ಮತ್ತು ಬಿಸಿಲು. ಎಷ್ಟು ಬಿಸಿಲು ಇರ್ತದೆ ಗೊತ್ತಾ. ನಮಗೆ ಇನ್ವಿಟೇಷನ್ ಎಲ್ಲ ಕೊಡಲಿಕ್ಕೆ ಹೋಗುವಾಗ ಸಾಕಾಗಿ ಹೋಗಿದೆ, ಇದರಲ್ಲಿ ಖಾಲಿಯಾಗಿದೆ ಮಾರೆ. ಕೋಲ್ಡ್ ಆಗ್ತದೆ. ಬಿಸಿಲಿಗೆ ಹೋಗಿ ನಾನು ಕೈಯೊಂದು ಕಲರ್, ಮುಖ ಒಂದು ಕಲರ್ ಆಗಿದೆ. ಸಖತ್ ಬಿಸಿಲು ಗೈಸ್, ಹೆವಿ ಬಿಸಿಲು. ಇಲ್ಲೇ ಮಂಗಳೂರಲ್ಲಿ ಇದ್ದಷ್ಟು ಬಿಸಿಲು ಎಲ್ಲಿರಲಿಕ್ಕಿಲ್ಲ. ಸೊ ಅಷ್ಟು ಇಲ್ಲೆಲ್ಲ ಎಷ್ಟು ಕೋಲ್ಡ್ ಗೊತ್ತಾ, ಒಂಥರ ಕೂಲಾಗಿರ್ತದೆ ಈ ಮಡಿಕೇರಿ, ಮೈಸೂರು ಆಚೆ ಎಲ್ಲ. ಅದಕ್ಕೆ ಅಂತ ಆಚೆಯವರೆಲ್ಲ ವೈಟ್ ಇರೋದು. ಇಲ್ಲಿ ಬಿಸಿಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಫೇಶಿಯಲ್ ಎಲ್ಲ ಮಾಡಿದರೆ ಅದರಲ್ಲಿ ಏನು ನನಗೆ ಅದರಲ್ಲಿ ಏನು ಚೇಂಜಸ್ಸೇ ಕಾಣಲ್ಲ ಗೈಸ್. ನಾನು ಈ ಥರ ಎಲ್ಲ ಓಮ್ ಪ್ರಾಡಕ್ಟ್ ಮಾಡ್ತೇನಲ್ಲ, ಅದರಲ್ಲಿ ನನಗೆ ತುಂಬ ಡಿಫ್ರೆಂಟ್ ಗೊತ್ತಾಗ್ತದೆ. ಸೊ ನನ್ನ ಮ್ಯಾರೇಜ್ ಟೈಮಲ್ಲಿ ನಾನು ಏನೋ
ಇದು ಫೇಶಿಯಲ್ ಮಾಡಿದ್ದೆ ಗೈಸ್, ಯಾವುದಂತ ಈಗ ನೆನಪಾಗ್ತಿಲ್ಲ. ಸೊ ಅದು ನನಗೆ ಏನು ಡಿಫ್ರೆಂಟ್ ಕಾಣ್ತಾನೆ ಇರಲಿಲ್ಲ. ನನಗೆ ನಾನೇ ಒಂದೊಂದು ಮಾಡ್ತೀನಲ್ಲ, ಕಾಫಿ ಮತ್ತು ಇದರಲ್ಲಿ ಮಾಡಿದ್ದೆ ಮೊಸರು, ಅದರಲ್ಲೆಲ್ಲ ತುಂಬ ಗ್ಲೋ ಆಗಿ ಕಾಣ್ತಿತ್ತು. ಗೈಸ್, ಫೇಸಿಗೆ ಅಪ್ಲೈ ಮಾಡಿ 10 ಮಿನಿಟ್ಸ್ ಆಯಿತು. ಈಗ ನೋಡಿ ಇದೆಲ್ಲ ಈಗ ಎದ್ದಿದೆ. ಸೊ ಇದನ್ನು ಯಾವ ಥರ ಎದ್ದೇರಿಸೋದಂತ ಹೇಳಿದರೆ ಈ ಥರ. ಓಕೆ, ಅಪ್ಪ ನೋವಾಗ್ತಾ ಉಂಟು ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತದೆ. ನೋಡಿ ಎಷ್ಟು ಗ್ಲೋ ಆಗಿ ಕಾಣ್ತದೆ, ಗೋಲ್ಡ್ ಕಲರ್. ಈ ಥರ ತೆಗಿಬೇಕು. ನೋಡಿ ಯಾವ ಥರ ಆಯಿತು. ಇಷ್ಟೇ ಗೈಸ್, ಇನ್ನೂ ಬೇಗ ಬೇಗ ಹೊರಟು ಮಂಗಳೂರಿಗೆ ಹೋಗಬೇಕು. ಬಾಯ್ ಬಾಯ್.